ನಮಸ್ಕಾರ ಎಲ್ಲರಿಗೆ. ಸಾಯಿ ಪಲ್ಲವಿ ಚಾನಲ್ಗೆ ಸ್ವಾಗತ. ನಾವೊಂದು ವೆಜಿಟೇಬಲ್ ಕುರ್ಮಾ ಮಾಡ್ಕೊಳತ್ತೀನಿ. ಅದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಇಲ್ಲೊಂದು ಮಿಕ್ಸರ್ ಜಾರ್ ಇಟ್ಕೊಂಡು ಕೆಟ್ಟ ಅದಕ್ಕೆ ಒಂದು ಅರ್ಧ ಇಂಚಿನಕ್ಕಿಂತ ಜಾಸ್ತಿ ಅಲ್ಲ, ಮತ್ತು ಒಂದು 4 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸ್ವಲ್ಪ, ಒಂದು ಗಡ್ಡೆ ಕೊತ್ತಂಬರಿ, ಸ್ವಲ್ಪ ಪುದೀನ, ಆಮೇಲೆ ಒಂದು 5 ಕರಿಕಾಳು, 1 ಚಮಚೆ ಹುರಿದಿಟ್ಕೊಂಡಿದ್ದು ಎಳ್ಳು, 1 ಮುಟ್ಟಿಗೆ ಆಗುವಷ್ಟು ಪುಟಾಣಿ ಹಾಕ್ಕೊಳತ್ತೀನಿ, 1 ಚಮಚೆ ಜೀರಿಗೆ ಹಾಕ್ಕೊಳತ್ತೀನಿ, 1 ಚಮಚೆ ಕೊತ್ತಂಬರಿ ಬೀಜ, ಒಂದು ಅರ್ಧ ಚಮಚೆ ಸೋಂಪು, ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೋಬೇಕು ಮಸಾಲೆ. ಈಗ ಒಂದು ಕಡಾಳಿಗೆ ಇಟ್ಕೊಂಡಿನಿ, ಗ್ಯಾಸ್ ಹಚ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳತ್ತೀನಿ. ಜೀರಿಗೆ ಸಾಸಿವೆ ಹಾಕ್ಕೊಳತ್ತೀನಿ. ಎಣ್ಣೆ ಬಿಸಿ ಆಗೈತಿ. ಒಂದು ಪಲಾವ್ ಎಲೆ ಹಾಕ್ಕೊಳತ್ತೀನಿ, ಒಂದು ಏಲಕ್ಕಿ, ಒಂದು ಚಕ್ರ ಹಾಕ್ಕೊಂತಾರಲ್ಲ ಅದ್ರನ್ನು ಒಂದಿಷ್ಟು ಮಸಾಲೆ ಹಾಕ್ಕೊಳತ್ತೀನಿ, ಒಂದು 2 ಲವಂಗ, ಒಂದು 2 ಕರಿಕಾಳು ಹಾಕ್ಕೊಳತ್ತೀನಿ. ಸ್ವಲ್ಪ ಎಣ್ಣೆ ಒಳಗೆ ಬಿಸಿ ಆಗೈತೆ ಎಣ್ಣೆ, ಅದಕ್ಕೆ ಖಾರದ ಪುಡಿ ಹಾಕ್ಕೊಳತ್ತೀನಿ, ಅಂದ್ರೆ ಕೆಂಪು ಕಲರ್ ಬರ್ತದೆ ಅಂಥೇಳಿ. 2 ಮೀಡಿಯಮ್ ಗಾತ್ರದ್ದು ಹೆಚ್ಚಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಟಮಾಟೆನ ಹಾಕ್ಕೊಳತ್ತೀನಿ. ಒಂದು ಮೀಡಿಯಮ್ ಗಾತ್ರ ಕಟ್ ಮಾಡಿಟ್ಕೊಂಡಿದ್ದೆ ಟಮಾಟೆನ ಅದನ್ನು ಹಾಕ್ಕೊಳತ್ತೀನಿ. ಹಂಗೆ ಅದು ಬೇಯಕ್ಕೆ, ಟಮಾಟೆನ ಉಳ್ಳಾಗಡ್ಡಿ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ, ಅರಿಶಿನ ಪುಡಿ ಹಾಕ್ಕೊಂಡು ಬೇಯಿಸ್ಕೊಂಡಿನಿ ಸ್ವಲ್ಪ. ಈಗ ಇಲ್ಲೇ ಆಲೂಗಡ್ಡೆ, ಗಜ್ಜರಿ ಮತ್ತು ಹೂಕೋಸು ಎಲ್ಲ ತೊಳ್ಕೊಂಡು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಇದನ್ನು ಅಷ್ಟು ಅದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಆಗಲ್ಲಿ ಹಾಕೊಂಡಿದ್ದೆಲ್ಲ ಟಮಾಟಿನ ಉಳ್ಳಾಗಡ್ಡಿ ಅದರೊಳಗೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಬೇಯಕ್ಕೆ ಬಿಡ್ಬೇಕು ಅದನ್ನು. ಈಗ ಹಸಿ ಬಟಾಣಿ ಹಾಕ್ಕೊಳತ್ತೀನಿ. ಹಸಿ ಬಟಾಣಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆಗಲ್ಲಿ ರುಬ್ಬಿಟ್ಕೊಂಡಿದ್ದೆಲ್ಲ ಮಸಾಲೆ ಎಲ್ಲ ಅದನ್ನ ಹಾಕ್ಕೊಳತ್ತೀನಿ. ಅದನ್ನ ಹಾಕ್ಕೊಂಡು ಮಿಕ್ಸಿ ತೊಳೆದು ನೀರನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಅದನ್ನು ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಚಲೋ ಅಂತ. ಮಿಕ್ಸ್ ಮಾಡ್ಕೊಂಡು ಎಲ್ಲ ಖಾರ ಉಪ್ಪಿಟ್ಕೊಳಂಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೋಡಿ. ಈಗಾಗಲೇ ಸ್ವಲ್ಪ ರುಚಿ ಹಾಕೊಂಡಿದ್ದು, ಈಗ ಒಂದು ಸ್ವಲ್ಪ ರುಚಿ ಹಾಕ್ಕೊಳತ್ತೀನಿ. ತರಕಾರಿಗೆಲ್ಲ ಹಿಂಗೆ ಹೊಂದ್ಕೋಬೇಕಲ್ಲ ಚಲೋ ಅಂತ ರುಚಿ, ಹಾಗಾಗಿ ಇನ್ನೊಂದು ಸ್ವಲ್ಪ ರುಚಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಇದು ಮಿಕ್ಸ್ ಮಾಡ್ಕೊಂಡು ಕ್ಯಾಟ ಒಂದು 10 ನಿಮಿಷ ಕುದಿಸ್ಬೇಕು. ಇದನ್ನು ಮುಚ್ಕ್ಯಾಟ ತರಕಾರಿ ಎಲ್ಲ ಚಲೋ ಅಂತ ಬೇಯಬೇಕಲ್ಲ, ಹಾಗಾಗಿ ಒಂದು 10 ನಿಮಿಷ ಕುದಿಸಿ ಹಿಂಗೆ ಈ ಥರ ರೆಡಿ ಆಗೈತಿ. ಇದು ವೆಜಿಟೇಬಲ್ ಕುರ್ಮಾ ಸೂಪರ್ ಆಗುತ್ತೆ. ಗೀ ರೈಸಿಗೆ, ಆಮೇಲೆ ಚಪಾತಿಗೆ, ಪರೋಟಕ್ಕೆ, ಆಮೇಲೆ ಪೂರಿಗೆ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಮನೆಯಾಗ ಟ್ರೈ ಮಾಡಿರಿ, ಹೆಂಗಿತ್ತಂತ ಕಮೆಂಟ್ನಾಗ ಹೇಳ್ರಿ. ನಾ ಇಲ್ಲೊಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಳತ್ತೀನಿ. ಈ ಥರ ಫೈನಲಾಗಿ ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡತ್ತೀನಿ. ಮ್ಯಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡಿನಿ. ಹೆಂಗೆ ಸೂಪರಾಗಿ ಕಾಣತೈತೆ ನೋಡಿ, ಹೆಂಗೆ ಮಸ್ತ್ ಬಂದೈತಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ನಾ ಅದ್ರ ಜೊತೆಗೆ ವೆಜಿಟೇಬಲ್ ಕುರ್ಮಾ ಜೊತೆ ನಾನು ಲಚ್ಚ ಪರೋಟ ಮಾಡ್ಕೊಂಡಿನಿ. ಇದು ನಾ ಮೈದಾ ಹಿಟ್ಟಲ್ಲೇ ಮಾಡ್ಕೊಂಡಿಲ್ಲ, ಗೋಧಿ ಹಿಟ್ಟಲ್ಲೇ ಮಾಡ್ಕೊಂಡಿನಿ. ಮೈದಾ ಇಷ್ಟು ಬ್ಯಾಡ್ ಅಂಥೇಳಿ ನಾನು ಗೋಧಿ ಹಿಟ್ಟಲ್ಲೇ ಮಾಡ್ಕೊಂಡಿನಿ. ಸೂಪರ್ ಸಾಫ್ಟಾಗಿ ಚಲೋ ಅಂತ ಬಂದೈತಿ. ನೀವು ಒಂದ್ಸಲ ಟ್ರೈ ಮಾಡಿ ಹೆಂಗಿತ್ತಂತ ಹೇಳ್ರಿ. ಫಸ್ಟಾಗಿ ಯಾರು ನೋಡೋಂಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಚಲೋ ಬಂದೈತಿ ನೋಡ್ರಿ, ಎಷ್ಟು ಚಂದ ಕಾಣತೈತಿ. ಬರೀ ಯಾವಾಗಲೂ ಒಂದೇ ಥರ ಸಬ್ಜಿ ಮಾಡ್ಕೊಂಡು ತಿಂದರೆ ಈ ಥರನೂ ಮನೆಯೊಳಗೆ ತರಕಾರಿ ಅಂತೂ ಇದ್ದೇ ಇರ್ತೈತಿ. ಸಿಂಪಲಾಗಿ ಮಾಡ್ಕೊಂಡು ತಿನ್ಬೋದು. ಮಸ್ತ್ ಬರ್ತೈತಿ. ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.